ಪ್ರಸಿದ್ಧ ಅಂತಾರಾಷ್ಟ್ರೀಯ ಎನ್ಜಿಒ ಆದ ರೋಟರಿ ಸಂಸ್ಥೆಯು ಕಳೆದ ವರ್ಷದ ಸಾಧನೆಗಳು ಹಾಗೂ ಮುಂದಿನ ವರ್ಷದ ಯೋಜನೆಗಳ ಬಗ್ಗೆ ಸಂಸ್ಥೆಯ ಜಿಲ್ಲಾ ಮುಖ್ಯಸ್ಥರಾದ ಸುಜಿತ್ ಸೇರಿದಂತೆ ಇತರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡರು. ಸೊ ಈ ವರ್ಷ 2024-25ರಲ್ಲಿ ನಾವು ಮಾಡಿರೋ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಮ್ಮರಿ ಕೊಡ್ಬೇಕು ಅಂತ ನನ್ನ ಉದ್ದೇಶ. ಸೊ ಪ್ರತಿ ಗುರುವಾರ ನಾವು ನಮ್ಮ MLV ರೋಟರಿ ಹಾಲ್ TMS ಸ್ಕೂಲ್ ಅಲ್ಲಿರೋ ರೋಟರಿ ಹಾಲ್ ಅಲ್ಲಿ ನಾವು ನಮ್ಮ ವೀಕ್ಲಿ ಮೀಟಿಂಗ್ಸ್ ಮಾಡ್ತೀವಿ. ಸೊ ನಮ್ಮ ಹಲವಾರು ಸೇವೆಗಳು, ನಮ್ಮ 5 ಸೇವಾ ಮಾರ್ಗಗಳಿದೆ ರೋಟರಿ ಕ್ಲಬ್ ಅಲ್ಲಿ. ಸೊ ಅದರಲ್ಲಿ ಕ್ಲಬ್ ಸೇವೆ, ವೃತ್ತಿ ಸೇವೆ, ಸಮುದಾಯ ಸೇವೆ, ಅಂತಾರಾಷ್ಟ್ರೀಯ ಸೇವೆ ಮತ್ತು ಯುವ ಸೇವೆ. ಈ ತರ ಮೂಲ ಸಮಾಜದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಯಶಸ್ವಿಯಾಗಿ ಆಯೋಜಿಸಿದೀವಿ ಈ ವರ್ಷದಲ್ಲಿ. ಸೊ ಅದ್ರ ಬಗ್ಗೆ ಇದು ಮುಖ್ಯಾಂಶಗಳು ಹೇಳ್ತೀನಿ ಕಾರ್ಯಕ್ರಮಗಳ ಬಗ್ಗೆ. ಸೊ ಮೊದಲನೇದಾಗಿ ವಿದ್ಯಾ ದಾಸೋಹ. ಸೊ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಸುಮಾರು 2040 ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು 10,200 ನೋಟ್ಬುಕ್ಸ್ ನ ವಿತರಣೆ ಮಾಡಿದ್ದೀವಿ ಈ ವರ್ಷದಲ್ಲಿ. ಸೊ ಇದಕ್ಕೆ ನಮ್ಮ ಎಲ್ಲಾ ರೋಟೇರಿಯನ್ಸ್ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಸಿಕ್ಕಿ ನಾವು ಅಷ್ಟು ಕೊಡುಗೆ ಕೊಟ್ಟಿದ್ದೀವಿ, 10,200 ಬುಕ್ಸ್. ನೆಕ್ಸ್ಟ್ ನಮ್ಮ ಚಳಿಯಿಂದ ರಕ್ಷಣೆ. ರೋಟೇರಿಯನ್ PHF KS ರಮೇಶ್ ಅವರ KS ಊರಪ್ಪ ಶೆಟ್ಟಿ ಮತ್ತು ಶ್ರೀಮತಿ ನಾಗರತ್ನ ವೈಶ್ಯ ಹಾಸ್ಟೆಲ್ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಎಸ್ಟೇಟ್ ಕಾರ್ಮಿಕರಿಗೆ ಸುಮಾರು 3,40,000 ವೆಚ್ಚದ 686 ಸ್ವೆಟರ್ಗಳನ್ನ ಈ ವರ್ಷ ವಿತರಣೆ ಮಾಡಿದೀವಿ. ಆರೋಗ್ಯ ಜಾಗೃತಿ ಅಭಿಮಾನ. ಸೊ ಚಿಕ್ಕಮಗಳೂರಿನ ಸುಮಾರು 10 ಶಾಲೆ ಮತ್ತು ಕಾಲೇಜ್ಗಳಲ್ಲಿ ಪೌಷ್ಟಿಕಾಂಶ ನಿರ್ವಹಣೆ, ಮುಟ್ಟಿನ ಶುಷ್ಕತೆ, ಹದಿಹರೆಯದವರ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಮಾದಕ ವ್ಯವಸ್ಥೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ವರ್ಲ್ಡ್ ಬ್ರೆಸ್ಟ್ ಫೀಡ್ ವೀಕ್ ಅಂತ ನಾವೇನು ಲಾಸ್ಟ್ ಇಯರ್ ಜುಲೈಯಲ್ಲಿ ಆಗಿತ್ತು. ಅವಾಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಬ್ರೆಡ್, ರಸ್ಕು, ಹಣ್ಣುಗಳು ಮತ್ತು ನವಜಾತ ಶಿಶುಗಳಿಗೆ ಟಾಯ್ಸ್ ಮತ್ತೆ ಸ್ವೆಟರ್ಗಳನ್ನ ನಾವು ವಿತರಿಸಿದ್ದೇವೆ. ಸೊ ಸ್ಪೋರ್ಟ್ಸ್ ಇದಕ್ಕೆ ಬಂದ್ರೆ ಕ್ರೀಡಾ ಪ್ರೋತ್ಸಾಹ ಅನ್ಬಿಟ್ಟು ಹಂಪಾಪುರ ಗೌರ್ಮೆಂಟ್ ಶಾಲೆ ಮತ್ತು ಭಾನುಪ್ರಕಾಶ್ ಶಾಲೆಗೆ ಕ್ರೀಡಾ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ. ಆಮೇಲೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ಸ್ ಅಲ್ಲಿ ಭುಗಸೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕದ ಕಪಾಟು ಅಂದ್ರೆ ಬುಕ್ ಶೆಲ್ಫ್ಸ್ ಮತ್ತೆ ತಟ್ಟೆ ಸ್ಟ್ಯಾಂಡ್ಗಳು, ಪ್ಲೇಟ್ ಸ್ಟ್ಯಾಂಡ್ಸ್ ನ ದಾನವಾಗಿ ನೀಡಿದ್ದೇವೆ. ಪರಿಸರ ಸಂರಕ್ಷಣೆ ಈ ಟಾಪಿಕ್ ಅಲ್ಲಿ ನಾವು ಮತ್ತೆ ಒನ್ ಅರ್ತ್ ಟ್ರಸ್ಟ್ ಆ ಆರ್ಗನೈಸೇಷನ್ ಜೊತೆ ನಾವು ಕೈ ಜೋಡಿಸಿ ಮಾನವ ವನ್ಯಜೀವಿ ಸಂಘರ್ಷ ಅದ್ರ ವಿಷಯ ಡಿಸ್ಕಷನ್ ಕುರಿತು ಚರ್ಚಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಮ್ಮ ರೋಟರಿ ಹಾಲ್ ಅಲ್ಲೇ. ಕಾಫಿ ಮಂಡಳಿ ಅಧ್ಯಕ್ಷರು, CCF ಗಳು, DF ಗಳು ಭಾಗವಹಿಸಿದ್ರು ಆ ಇಂಟ್ರಾಕ್ಷನ್ ಅಲ್ಲಿ. ನೆಕ್ಸ್ಟ್ ರಸ್ತೆ ಸುರಕ್ಷತೆ. ಸೊ ಸಂಚಾರಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲಾಗಿತ್ತು. ವಾಕಥಾನ್ ಒಂದು ಮಾಡಿದ್ವಿ. ನಮ್ಮ ತಾಲೂಕು ಆಫೀಸ್ ಇಂದ ಹಿಡಿದು ಆಜಾದ್ ಪಾರ್ಕ್ ತನಕ ನಾವು ಹಲವಾರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಮತ್ತೆ ಬೇರೆ ಬೇರೆ ಸ್ಕೂಲ್ ಮಕ್ಕಳ ಜೊತೆ ಒಂದು ವಾಕಥಾನ್ ಮಾಡಿದ್ವಿ, ರೋಡ್ ಅವೇರ್ನೆಸ್ ಸೇಫ್ಟಿ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ ನಾವು ನಮ್ಮ ರೋಟರಿ ಡೇ, ಇಂಟರ್ನ್ಯಾಷನಲ್ ರೋಟರಿ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿ ಅವ್ರ ಜೊತೆ ಅವ್ರಿಗೆ ಶೂಸ್ ಮತ್ತೆ ಸಾಕ್ಸ್ ನ ವಿತರಿಸುವ ಮೂಲಕ ರೋಟರಿ ದಿನವನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸಲಾಗಿತ್ತು. ನೆಕ್ಸ್ಟ್ ತಾಂತ್ರಿಕ ನೆರವು. ನಮ್ಮ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಅವರೊಂದು PC ಪರ್ಸನಲ್ ಕಂಪ್ಯೂಟರ್, ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಬೇಕು ಅಂತ ಕೇಳಿದ್ರು. ಸೊ ಅವ್ರಿಗೊಂದು ನಮ್ಮ ಕಡೆಯಿಂದ ಅವ್ರಿಗೆ ಕೊಡುಗೆ ನೀಡಲಾಗಿತ್ತು. ನೆಕ್ಸ್ಟ್ ಉಚಿತ ಆರೋಗ್ಯ ಸೇವೆ. ಸೊ ನಮ್ಮ ಚಿಕ್ಕಮಗಳೂರು ಜನಕ್ಕೆ, ಸಾರ್ವಜನಿಕರಿಗೆ 10 ದಿನಗಳ ಕಾಲ ಉಚಿತ ಫುಟ್ ಪಲ್ಸ್ ಥೆರಪಿ ಅಂತ ಶಿಬಿರವನ್ನು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಸೊ ಅದನ್ನು 10 ಡೇಸ್ಗೆ ನಾವು ಆಯೋಜಿಸಿದ್ವಿ. ನೆಕ್ಸ್ಟ್ ಮಕ್ಕಳಿಗಾಗಿ ಉಯ್ಯಾಲೆ. ಸೊ ರೊಟೇರಿಯನ್ DH ನಟರಾಜ್ ಅವರ ಸಹ ಪ್ರಾಯೋಜಕದಲ್ಲಿ ಅವರ ಜೊತೆ ನಾವು ಕೈ ಜೋಡಿಸಿ ಸರ್ಕಾರಿ ಶಾಲೆ, ನಮ್ಮ ಯಳಗುಡಿಗೆ ಸರ್ಕಾರಿ ಶಾಲೆ ಆಲ್ದೂರ್ ಹತ್ರ, ಸೊ ಅವ್ರ ಪ್ಲೇ ಗ್ರೌಂಡ್ ಇನಾಗ್ರೇಷನ್ ಟೈಮ್ ಅಲ್ಲಿ ನಮ್ದೊಂದು ಉಯ್ಯಾಲೆನ ಕೊಡುಗೆಯಾಗಿ ನೀಡಿದ್ದೇವೆ. ಹೆಸರು ಲಿಖಿತ್ ಅಂತ. ಈ ಬಾರಿ ನಾನು 24-25ನೇ ಸಾಲಿನಲ್ಲಿ ಸೆಕ್ರೆಟರಿ ಆಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ 25-26ನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಸೊ ನಾವು ಮಾಡಿರೋ ಪ್ರಾಜೆಕ್ಟ್ ನೆಕ್ಸ್ಟ್ ಹೇಳೋದಾದ್ರೆ, ಒಂದು ಗಾಂಧಿನಗರದಲ್ಲಿ ಒಂದು ಪಾರ್ಕ್ ಇತ್ತು, ಅದನ್ನ ನಾವು ಒನ್ ಅರ್ತ್ ಟ್ರಸ್ಟ್ ಅವ್ರ ಜೊತೆ ಸೇರ್ಬಿಟ್ಟು ಅಭಿವೃದ್ಧಿ ಪಡಿಸಿದ್ದೇವೆ. ಅದೀಗ ವಾಕಿಂಗ್ ಪಾತ್ ಎಲ್ಲ ರೆಡಿ ಮಾಡ್ಬಿಟ್ಟು ಮತ್ತೆ ಗಿಡಗಳನ್ನ ನೆಟ್ಟಿ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟ್ ಅಂತ, ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಮರಗಳನ್ನ ಬೆಳೆಸ್ತಾ ಇದ್ವಿ. ಸೊ ಹಾಗಾಗಿ ಅದು ಬೇಗ ಬೆಳೆಯುತ್ತೆ.
ಸೊ ಅದೊಂದು ಪಾರ್ಕ್ ನಾವು ನಗರಸಭೆಯಿಂದ ದತ್ತು ತಗೊಂಡು ಅದನ್ನ ಡೆವಲಪ್ಮೆಂಟ್ ಮಾಡಿದ್ವಿ. ಹಾಗೆ ಇನ್ನ ನೆಕ್ಸ್ಟ್ ಮೇಂಟೆನೆನ್ಸ್ ಕೂಡ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಉಯ್ಯಾಲೆ ಮತ್ತೆ ಜಾರುಬಂಡಿ ಆ ತರ ವಸ್ತುಗಳನ್ನ ನೆಕ್ಸ್ಟ್ ಈ ವರ್ಷ ಅದನ್ನ ಹಾಕ್ತಾ ಇದ್ದೇವೆ. ಸೊ ಆ ಉದ್ಘಾಟನೆಗೆ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಹನುಮಂತಪ್ಪ ಮತ್ತೆ ನಗರಸಭಾ ಅಧ್ಯಕ್ಷರಾಗಿದ್ದ ಸುಜಾತ ಶಿವಕುಮಾರ್ ಅವರು ಬಂದಿದ್ರು. ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹಿರಿಯ ರೋಟೇರಿಯನ್ಸ್ ಮತ್ತೆ ನಾವೀಗ ಇಂಟ್ರಾಕ್ಟ್ ಮತ್ತೆ ರೋಟ್ರಾಕ್ಟ್ ಕ್ಲಬ್ಸ್ ಅಂತ ಮಾಡ್ತಾ ಇದ್ವಿ. ಆ ಮಕ್ಕಳಿಗೆಲ್ಲ ಅವರ ಪ್ರತಿಭೆಯನ್ನ ಹೊರಗಡೆ ತೋರಿಸ್ಲಿಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಅದು ಕೂಡ ಈ ವರ್ಷ ಲಾಂಚ್ ಮಾಡಿದೀವಿ. ಅದು ನೇತೃತ್ವನ ನಮ್ಮ ಹರ್ಷಿತ್ ವಸಿಷ್ಠ ಅವರವರೇ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ದು ವೊಕೇಶನಲ್ ಸರ್ವಿಸ್ ಅಂದ್ರೆ ವೃತ್ತಿ ಸನ್ಮಾನ ಅಂತ ಮಾಡ್ತೀವಿ. ಅಂದ್ರೆ ಈ ಸಲ ನಾವೇನ್ ಮಾಡಿದ್ವಿ ಅಂದ್ರೆ ಪೌರ ಕಾರ್ಮಿಕರಿಗೆ ನಮ್ಮ ನಗರಸಭೆಯಲ್ಲಿ ಹೋಗಿ ನಾವು ಕೇಳ್ಕೊಂಡ್ವಿ, ಸರ್ ಯಾರು 70 ವರ್ಷದಿಂದ ಯಾರು ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಗುರುತಿಸಿ ಅಂತ. ಟೋಟಲ್ 22 ಜನಕ್ಕೆ ನಾವು ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಸನ್ಮಾನ ಮಾಡಿದ್ವಿ. ನಮ್ಮ ಮೀಟಿಂಗಿಗೆ ಕರೆದಿ ಅವರಿಗೆ ಒಂದು ಸ್ಮರಣಿಕೆ ಕೊಟ್ಟು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಿದ್ವಿ. ಹಾಗೆ ಯುವ ಚೇತನ ಅಂತ ನೀವೆಲ್ಲ ಕೇಳಿರ್ಬೋದು. ಕಳೆದ 30 ವರ್ಷಗಳಿಂದ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ವಿ. ಅದು ಹೈಸ್ಕೂಲ್ ಮಕ್ಕಳಿಗೆ. ಆ ಪ್ರೋಗ್ರಾಮ್ ಅಲ್ಲಿ ನಾವು ಬೇರೆ ಬೇರೆ ಕಾಂಪಿಟೇಷನ್ ಇದ್ ಮಾಡ್ಕೊಂಡಿರ್ತೀವಿ. ಡ್ಯಾನ್ಸ್ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕ್ವಿಜ್ ಜನರಲ್ ಕ್ವಿಜ್ ಮತ್ತೆ ನೇಚರ್ ಕ್ವಿಜ್. ಜನರಲ್ ಕ್ವಿಜ್ ನ ಇವರು ನಮ್ಮ ಸುಧೀರಣ್ಣ ಅವರು ಲಾಸ್ಟ್ 12 years ಇಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮೆಲ್ಲರ ಹೆಮ್ಮೆಯ ಪ್ರಾಜೆಕ್ಟ್ ನಮ್ಮ ಚಿಕ್ಕಮಗಳೂರಲ್ಲಿ ರೋಟರಿ ಕ್ಲಬ್ ಇಂದ ಆಗ್ತಿರೋದಂದ್ರೆ ಜೀವನ್ ಸಂಧ್ಯಾ ಮತ್ತೆ ಅಲ್ಲಿ ಕಣ್ಣಿನ ಆಸ್ಪತ್ರೆ ಅಲ್ಲಿನ ವರ್ಕ್ ಅನ್ನ ನೆಕ್ಸ್ಟ್ ನಮ್ಮ ಶ್ರೀಕಾಂತ್ ಶೆಟ್ಟಿ ಸರ್ ಅವರು ಹೇಳ್ತಾರೆ. ಬಹಳ ಪ್ರೋಗ್ರಾಮ್ಗಳು ಹಾಗೆ ಕಂಟಿನ್ಯೂ ಆಗುತ್ತೆ. ಈಗ ಬುಕ್ಸ್ ಲಾಸ್ಟ್ ಇಯರ್ ಕೊಟ್ಟಿದ್ವಿ, ಈ ಸಲಿನೂ 10,000 ಬುಕ್ ಟಾರ್ಗೆಟ್ ಇದೆ, ಅದನ್ನ ಕೊಡ್ತೀವಿ. ಸ್ವೆಟರ್ಸ್ ಕೊಡ್ತೀವಿ. ಮತ್ತೆ ಲಾಸ್ಟ್ ಇಯರ್ ನಾವು ಹೆಲ್ತ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ವಿ. ಫಸ್ಟ್ ಏಡ್ ರಿಲೇಟೆಡ್ ಕ್ಯಾಂಪೇನ್ ಮಾಡ್ಬೇಕು ಅಂತ ಇದೆ. ನೆಕ್ಸ್ಟ್ ಪಾರ್ಕ್ ಏನ್ ಮಾಡಿದೀವಿ ಅದನ್ನ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಇದೆ. ಹಾಗೆ 10 ಹಲವು ಯೋಜನೆಗಳನ್ನ ನಾವು ಈ ಬಾರಿ ಕೂಡ ನಡೆಸ್ಕೊಂಡು ಹೋಗ್ತೀವಿ. ಅದರಾಗಿ ನಮ್ದು ಇನ್ಸ್ಟಾಲೇಷನ್ ಸೆರೆಮನಿ ಅಂತ ಇರ್ತೀವಿ. ಅದು ಅಂದ್ರೆ ನಾನು ಅಧಿಕೃತವಾಗಿ ಅಧ್ಯಕ್ಷನಾಗೋದು ಜುಲೈ 3 ನಾಡಿದ್ದು ಸಂಜೆ 6:30ಗೆ ರೋಟರಿ MLV ರೋಟರಿ ಹಾಲ್ ಅಲ್ಲಿ ಫಂಕ್ಷನ್ ಇದೆ. ಅದಕ್ಕೆ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂದ್ರೆ ಮಾಜಿ ರಾಜ್ಯಪಾಲರಾದ ಅಭಿನಂದನ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಅವರು ಪದವಿ ಸಮಾರಂಭನ ನಡೆಸ್ತಾರೆ. ಸೊ ಆ ಸಮಾರಂಭಕ್ಕೆ ಎಲ್ಲರಿಗೂ ಬರ್ಬೇಕಂತ ಈ ಮೂಲಕ ನಿಮ್ಗೆ ಕೇಳ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಲಿಖಿತ್, ಹರ್ಷಿತ್ ಹಾಗೂ ಇನ್ನಿತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.